ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಂದಿನಿ ಕನ್ನಡ ವ್ಲಾಗ್ಸ್. ಇದು ಬಂದುಬಿಟ್ಟು ಸಂಡೇ ವ್ಲಾಗ್ ಬೆಂಗಳೂರಿಗೆ ಹೋಗಿದ್ವಲ್ಲ ತಂಗಿ ಮನೆಗೆ ನನ್ನ ಮಗಳನ್ನ ಕರ್ಕೊಂಬರೋಕ್ಕೆ. ಸೊ ಅವತ್ತಿನ ದಿನದ ವೀಡಿಯೋ ಅಪ್ಲೋಡ್ ಮಾಡೇ ಇರಲಿಲ್ಲ, ಟೈಮ್ ಸಿಕ್ಕಿರಲಿಲ್ಲ. ಸೊ ಅದಕ್ಕೋಸ್ಕರ ಈಗ ಎಡಿಟ್ ಮಾಡ್ತಾಯಿದ್ದೀನಿ. ಸೊ ಬೆಳಗ್ಗೆ ಎದ್ದಿದ ತಕ್ಷಣ ತಲೆ ತುಂಬ ನೋವ್ತಾಯಿತ್ತು. ಸೊ ಫುಲ್ಲು ತಲೆಗೆ ಎಣ್ಣೆ ಹಾಕೊಂಬಿಡೋಣ ಅಂತ ಹಾಕೊತಾ ಇದ್ದೆ. ಯಾಕೆಂದರೆ ಹಿಂದಿನ ದಿನ ಬಸ್ಸಲ್ಲೆಲ್ಲ ಟ್ರಾವೆಲ್ ಮಾಡಿದ್ನಲ್ಲ, ಸೊ ಹೇರೆಲ್ಲ ಫ್ರೀ ಇದ್ದಿದ್ದಕ್ಕೆ ಒಂಥರ ಫ್ರಿಝಿನೆಸ್ಸು ಡ್ರೈ ಆಗಿಬಿಟ್ಟಿತ್ತು. ತುಂಬ ಒಂಥರ ಅನಿಸ್ತಿತ್ತು, ಅನ್ಈಸಿ ಫೀಲ್ ಆಗ್ತಿತ್ತು ನನಗೆ. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಮಾಯ್ಶ್ಚರೈಸರ್ ಆಗಿರಲಿ ಅಂದ್ಬಿಟ್ಟು ಎಣ್ಣೆ ಹಾಕಲಿಲ್ಲ ಅಂದರೆ ತಲೆನೋವು ಜಾಸ್ತಿ ಆಗುತ್ತೆ. ಒಂದು ವಾರಕ್ಕೊಂದ್ಸರಿ ಎಣ್ಣೆ ಹಾಕಲೇಬೇಕು. ಸೊ ಅದಕ್ಕೋಸ್ಕರ ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೆ, ನಾರ್ಮಲ್ ಕೊಬ್ಬರಿ ಎಣ್ಣೆ. ಸೊ ನಾವು ಮನೇಲಿ ಕಾಯಿಸಿದ್ದು ಇಲ್ಲಿ ಊರಲ್ಲಿತ್ತು, ಅಲ್ಲಿಗೇನು ತೊಗೊಂಡೋಗಿರಲಿಲ್ಲ ಅವಳು. ಅದು ಇಲ್ಲೇ ಇದ್ದಿದ್ದರಿಂದ ಅದೇನು ಯೂಸ್ ಮಾಡಲಿಲ್ಲ. ಸೊ ಎಣ್ಣೆ ಎಲ್ಲ ಹಾಕ್ಕೊಂಡು ಒಂದು ಸಂಜೆವರೆಗೂ ಬಿಡೋಣ, ಆಮೇಲೆ ಸ್ನಾನ ಮಾಡೋಣ ಅಂದ್ಕೊಂಡು ಚೆನ್ನಾಗಿ ಎಣ್ಣೆ ಹಾಕಿದ್ದೆ. ಅದಾದಮೇಲೆ ನನ್ನ ಮಗಳು ಕೆಳಗಡೆ ಅಂಗಡಿ ಇದೆ, ಹೋಗೋಳು, ಅಂಗಡೀಲಿ ಐಸ್ ಕ್ರೀಮ್ ತರೋಳು, ತಿನ್ನೋಳು. ಅದು ಸಾಲ ಹೇಳ್ಬಿಟ್ಟು ಐಸ್ ಕ್ರೀಮ್ ತೊಗೊಂಬರೋಳು. ಅವ್ರಿಗೆ ಸಾಲ ನಮ್ಮಮ್ಮ ಬಂದು ಕೊಡ್ತಾರೆ, ನಮ್ಮ ಚಿಕ್ಕಪ್ಪ ಬಂದು ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಅವ್ರ ಚಿಕ್ಕಪ್ಪ ಕೆಲಸಕ್ಕೇನೋ ಹೋಗಿದ್ರು, ನಾನು ತೆಗಿ ಮಾತಾಡ್ತಿದ್ದು. ಅದಾದಮೇಲೆ ಅವ್ರು ಮಧ್ಯಾಹ್ನ ಬಂದರು ಅಡುಗೆ ಮಾಡೋ ಟೈಮಿಗೆ. ಸೊ ಏನು ಅಡುಗೆ ಮಾಡೋಣ ಅಂತ ಎಲ್ಲ ಕುತ್ಕೊಂಡು ಚರ್ಚೆ ಮಾಡ್ತಾಯಿದ್ದೋ. ಅದಾದಮೇಲೆ ನಾವು ಗಾಡಿ ತೊಗೊಂಡು ಆಚೆ ಹೋಗಿ ಬರೋಣ ಅಂತ, ತಂಗಿ ಏನಾದ್ರು ತಿನ್ಕೊಂಬರೋಣ ಅಂತ ಅಂದ್ಲು. ಆವಾಗಲೇ 12 ಗಂಟೆ 1 ಗಂಟೆ ಆಗಿತ್ತು. ಸೊ ಹೋದೋ, ಅಲ್ಲಿ ಗೋಗಪ್ಪ ಚೆನ್ನಾಗಿರುತ್ತೆ ತಿನ್ನಂಬ ಅಂತ ಕರ್ಕೊಂಡೋಗ್ಲು. ಬಟ್ ಅಂಗಡಿನೇ ತೆಗ್ದಿರಲಿಲ್ಲ. ಮನೆಗೆ ಒಂದು ಸ್ವಲ್ಪ ಐಟಮ್ಸ್ ಬೇಕಿತ್ತು, ತೊಗೊಂಡು ವಾಪಸ್ ಬಂದು. ಬೆಳಗ್ಗೆ ಟಿಫನ್ಗೆ ಚಿಕನ್ ಫ್ರೈ, ಚಪಾತಿ ಮಾಡಿದರು. ಸೊ ಅದಾದಮೇಲೆ ನಾನು ಸ್ಪೆಷಲಾಗಿ ಏನಾರು ಮಾಡೋಣ ಅಂದ್ಬಿಟ್ಟು ಚಿಕನ್ ರೋಲ್ ಮಾಡೋಣ ಅಂತ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಫಸ್ಟು ಚಿಕನ್ನ ಸಣ್ಣದಾಗಿ ಕಟ್ ಮಾಡ್ಕೊಬೇಕು. ಸಣ್ಣ ಅಂದರೆ ಪನ್ನೀರನ್ನ ಕಟ್ ಮಾಡ್ತೀವಲ್ಲ ಅಷ್ಟು ಸಣ್ಣ ಕಟ್ ಮಾಡ್ಕೊಬೇಕು. ಅದಾದಮೇಲೆ ಅದಕ್ಕೆ ಉಪ್ಪು, ಅರಿಶಿನ ಪುಡಿ, ಗರಂ ಮಸಾಲ ಆ್ಯಡ್ ಮಾಡಿ, ಅದಕ್ಕೆ ಇನ್ನು ಮಿಕ್ಕ ಐಟಮ್ಸು ಖಾರದ ಪುಡಿ ಆದಮೇಲೆ ಧನಿಯಾ ಪೌಡರ್ ಆದಮೇಲೆ ಚಾಟ್ ಮಸಾಲ ಸ್ವಲ್ಪ. ಅದಾದಮೇಲೆ ಇಲ್ಲಿ ಬಿರಿಯಾನಿ ಪೌಡರ್ ಆ್ಯಡ್ ಮಾಡ್ತಾಯಿದ್ದೀನಿ ಆ್ಯಂಡ್ ಪೆಪ್ಪರ್ ಪೌಡರ್. ಇಲ್ಲಿ ನಾನು ನಮಗೆ ಎಷ್ಟು ಬೇಕು ಒಂದು 8-10 ಆಗಂಗೆ ಮಾಡ್ತಾಯಿದ್ದೀನಿ ರೋಲ್ನ. ಅದಕ್ಕೋಸ್ಕರ ಅಷ್ಟಕ್ಕೆ ಮಾತ್ರ ನಾನು ಮಸಾಲೆ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಜಾಸ್ತಿ ಮಾಡ್ತಾಯಿದ್ರೆ ಇನ್ನೂ ಜಾಸ್ತಿ ಆ್ಯಡ್ ಮಾಡ್ಕೊಬೋದು. ಆಮೇಲೆ ಚಿಕನ್ ಫ್ರೈ ಮಸಾಲ, ಕಸ್ತೂರಿ ಮೆಥಿನ ಸ್ವಲ್ಪ ಕ್ರ್ಯಾಶ್ ಮಾಡಿ ಹಾಕ್ಕೊಬೇಕು. ಅದಾದಮೇಲೆ ಸ್ವಲ್ಪ ಸೋಂಪು ಆ್ಯಡ್ ಮಾಡಿಬಿಟ್ಟು ಮೊಸರು ಹಾಕ್ಕೊಬೇಕು. ಇದಕ್ಕೆ ಮೇನ್ ಬಂದುಬಿಟ್ಟು ಮೊಸರು ಸ್ವಲ್ಪ ಹಾಕ್ಕೊಬೇಕು, ಜಾಸ್ತಿ ಹಾಕಬಾರ್ದು, ಯಾಕೆ ಗ್ರೇವಿ ಆಗಿಬಿಡುತ್ತೆ. ಹಾಕ್ಬಿಟ್ಟು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಬೇಕು. ಒಂದು ಸ್ಪೂನ್ ಸಹಾಯದಿಂದ ಅಥವಾ ಕೈಯಿಂದನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದಾದಮೇಲೆ ಒಂದು ಸ್ವಲ್ಪ ನಿಂಬೆ ಹುಳಿ, ಒಂದು ಹಾಫ್ ಲೆಮನ್ನ ಸ್ಕ್ವೀಸ್ ಮಾಡಿದ್ದೀನಿ. ಅದಾದಮೇಲೆ ಒಂದು ಮಿಕ್ಸ್ ಕೊಟ್ಬಿಟ್ಟು ಚೆನ್ನಾಗಿ ಇದಕ್ಕೆ ಎಣ್ಣೆ ಆ್ಯಡ್ ಮಾಡಬೇಕು. ಸೊ ನಾನು ವೀಡಿಯೋ ಸ್ಕಿಪ್ ಆಗಿಬಿಟ್ಟಿದೆ ಅದು. ಸೊ ಎಣ್ಣೆನ ಆ್ಯಡ್ ಮಾಡ್ಕೊಬೇಕು. ಅಂದರೆ ನಾವು ಚಿಕನ್ ಬೇಯಿಸೋಕ್ಕೆ ಎಷ್ಟು ಎಣ್ಣೆ ಹಾಕ್ತೀವೋ ಅಷ್ಟು ಎಣ್ಣೆ ಆ್ಯಡ್ ಮಾಡ್ಕೊಬೇಕು. ಬೇಯಿಸೋಕೆ ಇಡುವಾಗ ನಾವು ಏನು ಚಿಕನ್ ಆ್ಯಡ್ ಮಾಡೋದಿರೋದಿಲ್ಲ. ಆ್ಯಂಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಮರ್ತುಬಿಟ್ಟಿದ್ದೆ, ಲಾಸ್ಟಿಗೆ ಆ್ಯಡ್ ಮಾಡಿದೆ. ಎಣ್ಣೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ ನಾನಿಲ್ಲಿ ರೋಲ್ ಮಾಡೋಕ್ಕೆ ಮೈದಾ, ಉಪ್ಪು, ಎಣ್ಣೆ ಹಾಕಿ ಚೆನ್ನಾಗಿ ಕಲಿಸ್ಕೊಂಡು, ಅದು ಸಾಫ್ಟ್ ಬರೋ ಥರ ಮಿತ್ಕೊಂಡು ರೌಂಡ್ ಮಾಡಿಕೊಂಡು ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಸಾರಿಸಿ ಇಟ್ಟಿದ್ದೀನಿ. ಸೊ ಇವೆರಡು ನಾನು ಒಂದು 1 ಅವರು 1.5 ಅವರು ಇಟ್ಟಿದ್ದೆ. ಎಲ್ಲ ಫುಲ್ಲು ನೆನ್ಕೊಳ್ಳಿ ಅಂದ್ಬಿಟ್ಟು, ಸಾಫ್ಟ್ ಬರುತ್ತೆ ಅಂದ್ಬಿಟ್ಟು. ಅದಾದಮೇಲೆ ನಾನು ಮಯೋನೀಸ್ನ ಮನೆಯಲ್ಲೇ ಮಾಡೋಣ ಅಂತ. ಸೊ ನಾವು ಹೋಟೆಲ್ಗೆಲ್ಲ ಹೋದರೆ ಸಿಗುತ್ತಲ್ಲ, ಚಿಕನ್ ತೊಗೊಂಡ್ರೆ ಚಿಕನ್ ಗ್ರಿಲ್ಲು ಅಥವಾ ಅಲ್ಫಾಮ್ ಏನಾದ್ರು ತೊಗೊಂಡ್ರೆ ಕೊಡ್ತಾರಲ್ವ ಗಾರ್ಲಿಕ್ ಮಯೋನೀಸು. ಸೊ ಆ ಥರ ಮಾಡೋಣ ಅಂತ ಮಾಡ್ತಾಯಿದ್ದೆ. ತುಂಬ ಚೆನ್ನಾಗಿರುತ್ತೆ ಅದು. ತೆಳು ಗಟ್ಟಿಗೂ ಇರೋಲ್ಲ, ಏನಿಲ್ಲ, ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ.
ಸೊ ಅದಕ್ಕೆ ಮನೆಯಲ್ಲೇ ಮಾಡೋಣ ಅಂತ ಮಾಡ್ತಾಯಿದ್ದೆ. ಏನು ಜಾಸ್ತಿ ಏನಿಲ್ಲ. ಸೊ ನಾನಿಲ್ಲಿ ಒಂದು ಸ್ವಲ್ಪನೇ ಮಾಡ್ತಾಯಿರೋದು, ಫಸ್ಟ್ ಹೆಂಗೆ ಬರುತ್ತೆ ಏನೋ ಅಂತ. ಅದಕ್ಕೋಸ್ಕರ ಒಂದು ಮೊಟ್ಟೆ, ಸ್ವಲ್ಪ ಕಾಳು ಮೆಣಸಿಂದು ಕರಿಮೆಣಸು ಆ್ಯಂಡ್ ಅದಕ್ಕೊಂದು ಸ್ವಲ್ಪ ಸಕ್ಕರೆ ಆ್ಯಂಡ್ ಪೆಪ್ಪರ್ ಪೌಡರ್ ಮಾಡಿರೋದು ಹಾಕ್ತಾಯಿದ್ದೀನಿ. ಅದಾದಮೇಲೆ ಒಂದು 4-5 ಬೆಳ್ಳುಳ್ಳಿ. ಸೊ ಬೆಳ್ಳುಳ್ಳಿ ನೀವು 1-2 ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಂಬಿಟ್ರಿ ಒಂದು ಮೊಟ್ಟೆದಾದರೆ, ಏಕೆಂದರೆ ನಮಗೆ ಬೆಳ್ಳುಳ್ಳಿ ಜಾಸ್ತಿ ಐತೆ ಅನಿಸ್ಬಿಡ್ತು. ಆಮೇಲೆ ಒಂದು ಅರ್ಧ ಕಪ್ಪಷ್ಟು ಎಣ್ಣೆ ಆ್ಯಡ್ ಮಾಡಿ ಮಿಕ್ಸಿ ಮಾಡಬೇಕು. ಫಸ್ಟು ಒಂದಲ್ಲಿರುತ್ತಲ್ಲ ಅದರಲ್ಲೇ ಮಿಕ್ಸ್ ಮಾಡಬೇಕು. ಅದಾದಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ತೆಗ್ದ್ಬಿಟ್ಟು ಮತ್ತೆ ಎಣ್ಣೆ ಹಾಕಿ ಇನ್ನೊಂದು ಸರಿ ಗ್ರೈಂಡ್ ಮಾಡಬೇಕು. ಆವಾಗ ಚೆನ್ನಾಗಿ ಬರುತ್ತೆ, ಅದು ಗಟ್ಟಿ ಆಗ್ತಾ ಹೋಗ್ತಿರುತ್ತೆ. ಇದನ್ನು ತೆಗ್ದ್ಬಿಟ್ಟು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಬೋದು. ತುಂಬ ಚೆನ್ನಾಗಿತ್ತು. ಬೆಳ್ಳುಳ್ಳಿ ಒಂಚೂರು ಜಾಸ್ತಿ ಅನ್ನಿಸ್ತು ಅಷ್ಟೇ. ಅದಾದಮೇಲೆ ನನ್ನ ತಂಗಿ ಪಾತ್ರೆ ಎಲ್ಲ ತೊಳ್ಕೊಂಡು ಅಡುಗೆ ಮನೆ ಕ್ಲೀನ್ ಮಾಡ್ಕೊತಾ ಇದ್ಲ. ನಾನೇ ಈ ಕಡೆ ಚಿಕನ್ನ ಮ್ಯಾರಿನೇಟ್ ಮಾಡಿರೋದನ್ನ ಬೇಯಕ್ಕೆ ಇಡ್ತಾಯಿದ್ದೆ. ಸೊ ಎಣ್ಣೆ ಎಲ್ಲ ಹಾಕಿ ನಾವು ಫಸ್ಟೇ ಮಿಕ್ಸ್ ಮಾಡಿ ಇಟ್ಟಿರೋದ್ರಿಂದ ಎಣ್ಣೆ ಎಲ್ಲ ಹಾಕೋದೇನೂ ಇರೋದಿಲ್ಲ, ಹಂಗೆ ಬೇಯಕ್ಕೆ ಇಟ್ಟಿದ್ದೀನಿ. ಸೊ ಅದೊಂದು 10 ನಿಮಿಷ ಬೇಯಿಸ್ಕೊಬೇಕು, ಯಾಕೆಂದರೆ ಅದು ಮ್ಯಾರಿನೇಟಾಗಿ ಅದರಲ್ಲೇ ನೆನ್ಕೊಂಡೆಲ್ಲ ಸಾಫ್ಟಾಗಿರುತ್ತೆ, ಬೇಗ ಬೆಂದ್ಬಿಡುತ್ತೆ. ಅದಾದಮೇಲೆ ನಾನು ಈರುಳ್ಳಿನ ಸಣ್ಣದಾಗಿ ಉದ್ದುದ್ದಕ್ಕೆ ಹಚ್ಕೊಂಡೆ, ಏಕೆಂದರೆ ನಾವು ರೋಲ್ಗೆ ಹಾಕಕ್ಕೆ ಬೇಕಾಗುತ್ತೆ. ಆ್ಯಂಡ್ ನಿಮ್ಮ ಹತ್ರ ಎಲೆಕೋಸಿದ್ರೆ ಕೂಡ ಉದ್ದುದ್ದಕ್ಕೆ ಸಣ್ಣದಾಗಿ ಹೆಚ್ಕೊಬೋದು, ಅದು ಚೆನ್ನಾಗಿರುತ್ತೆ ಹಾಕಿದ್ರೆ. ಬಟ್ ಇರಲಿಲ್ಲ, ನಾನು ಹಾಕಿಲ್ಲ. ಅದಾದಮೇಲೆ ನನ್ನ ತಂಗಿ ಮೈದಾದಲ್ಲಿ ಚಪಾತಿ ಒತ್ತೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಇದು ಎಷ್ಟೇ ಒತ್ತಿದ್ರೂ ಬೇಗ ಒತ್ಕೊಳಲ್ಲ. ಆ್ಯಂಡ್ ತೆಳುಗೆ ಒತ್ತಬೇಕು, ದಪ್ಪ ಆದರೆ ಅಷ್ಟು ಚೆನ್ನಾಗಿರಲ್ಲ, ತೆಳುಗೆ ಒತ್ತಬೇಕು. ಅವಳೊಂದು ಸ್ವಲ್ಪ ಒತ್ತುತ್ತಿದ್ಲು, ನಾನೊಂದು ಸ್ವಲ್ಪ ಒತ್ತುತ್ತಾ ಇದ್ದೆ ಅಲ್ಪ ಹೊತ್ತು, ಯಾಕೆಂದರೆ ಒಬ್ಬರು ಕೈಲೇ ಒತ್ತೋಕ್ಕಾಗಲ್ಲ. ಇದು ಕೈ ನೋವು ಬರುತ್ತೆ ಮೈದಾ ಆಗಿರೋದ್ರಿಂದ. ಚಪಾತಿ ಹೆಂಗಲ್ಲ, ಬೇಗ ಒತ್ಕೊಳಲ್ಲ, ಕೈ ನೋವು ಬಂದುಬಿಡುತ್ತೆ ಅಂತ ಅವಳೊಂದು ಸ್ವಲ್ಪ, ನಾನು ಸ್ವಲ್ಪ ಹೊತ್ತು ಒತ್ತುತ್ತಾಯಿದ್ದು. ಚೆನ್ನಾಗಿ 2 ಕಡೆಯೂ ಬೇಯಿಸ್ಕೊಬೇಕು, ಸಾಫ್ಟಾಗಿ ಬೇಯಿಸ್ಕೊಬೇಕು, ಗಟ್ಟಿ ಮಾಡ್ಕೊಬಾರ್ದು. ಗಟ್ಟಿ ಆದರೆ ಅಷ್ಟು ಫೀಲ್ ಬರಲ್ಲ ಚಿಕನ್ ರೋಲ್ ಅಂತ. ಸೊ ಅದಕ್ಕೋಸ್ಕರ ಸಾಫ್ಟಾಗಿ ನೀಟಾಗಿ ಬೇಯಿಸ್ಕೊಬೇಕು. ಚಪಾತಿ ರೋಲು ಮಾಡೋದನ್ನ ನಾನು ವೀಡಿಯೋನೇ ಮಾಡಿಲ್ಲ, ವೀಡಿಯೋ ಆನ್ ಮಾಡಿದ್ದೀನಿ ಅಂತ ಇಟ್ಟಿದ್ದೀನಿ, ಬಟ್ ಅದು ವೀಡಿಯೋನೇ ಆಗಿಲ್ಲ. ಸೊ ಅದಕ್ಕೋಸ್ಕರ ಸ್ಕಿಪ್ ಆಗಿಬಿಟ್ಟಿದೆ, ಏನೋ ಅಂದ್ಕೊಂಬೇಡಿ, ಅದು ವೀಡಿಯೋ ಇಲ್ಲ. ಸೊ ಈ ಚಪಾತಿ ಆದಮೇಲೆ ಅದಕ್ಕೆ ಏನು ಮಾಡಬೇಕು ಅಂದರೆ, ಇದಕ್ಕೆ ಮಯೋನೀಸ್ ಆ್ಯಡ್ ಮಾಡಿ, ಈರುಳ್ಳಿ ಆ್ಯಡ್ ಮಾಡಿ, ಚಪಾತಿ ಇರುತ್ತಲ್ಲ ಅದ್ರ ಮೇಲೂ ಕೂಡ ಮಯೋನೀಸು ಮತ್ತು ಕೆಚಪ್ ಆ್ಯಡ್ ಮಾಡಿ, ಇದನ್ನು ಮಧ್ಯದಲ್ಲಿ ಸ್ವಲ್ಪ ಹಾಕಿ ರೋಲ್ ಮಾಡೋದಷ್ಟೇ, ಇನ್ನೇನು ಇರೋದಿಲ್ಲ. ಚಿಕನ್ ರೋಲು ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ, ಎಲ್ಲರೂ ಇಷ್ಟಪಟ್ಟು ತಿಂದರು, ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಾವು ಮಾಡಿದ್ವಲ್ಲ ಮಯೋನೀಸು, ಅದನ್ನೇ ಕೂಡ ಹಾಕಿ ಮಾಡಿದ್ದು ನಾವು. ಮಯೋನೀಸು ಇದಕ್ಕೆ ಚಿಕನ್ಗೆ ಆ್ಯಡ್ ಮಾಡಿರೋದು ಅಂಗಡಿದು, ಆ್ಯಂಡ್ ಚಪಾತಿಗೆ ನಾನು ಆ್ಯಡ್ ಮಾಡಿದ್ದು ನಾನೇ ಮನೇಲಿ ಮಾಡಿದ್ನಲ್ಲ, ಆ ಮಯೋನೀಸ್ನ ಆ್ಯಡ್ ಮಾಡಿದ್ದೆ. ತುಂಬ ಚೆನ್ನಾಗಿತ್ತು. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ಹೇಳಿ ಯಾವ ರೀತಿ ಇತ್ತು ಅಂತ. ಅದಾದಮೇಲೆ ಚಪಾತಿ ಎಲ್ಲ ತಿಂದು ನಾವು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ನನ್ನ ತಂಗಿ ಎಲ್ಲೋ ಹೋಗೋಣ ಅಂತ ಹೇಳಿದ್ದು. ಎಲ್ಲಿ ಅಂದರೆ ಕಡಲೆಕಾಯಿ ಪರಿಸೆ ಇರ್ತಾಯಿತ್ತು. ನೀವು ಅಂದ್ಕೊಬೋದು ಇದೇನು ಇವಾಗ ಯಾವ ಕಡಲೆಕಾಯಿ ಪರಿಸೆ ಮುಗ್ದೋಗಿದೆಯಲ್ಲ ಬಸವನಗುಡೀಲಿ ಅಂತ. ಸೊ ಇದು ಇದ್ದಿದ್ದು ಬೇರೆ ಕಡೆ, ನಾನು ಹಂಗೆ ಅಂದ್ಕೊಂಡಿದ್ದೆ, ಮುಗ್ದೋಗಿದೆ, ಇದು ಯಾವುದು ಹೇಳ್ತಾವಳು ಇವಳು ಕಡಲೆಕಾಯಿ ಪರಿಸೆ ಅಂತ. ಬಟ್ ಇದು ಇದ್ದಿದ್ದು ಬೇರೆ ಕಡೆ. ನಾನು ಹೋಗೋಣ ಬರಲ್ಲ ಹೋಗ್ರಿ ಅಂತ ಹೇಳಿದ್ದೆ, ಆಮೇಲೆ ಇಲ್ಲ ಬಾ ಅಂತ ಹಿಂಸೆ ಮಾಡಿ ಕರ್ಕೊಂಡೋದ್ರು. ಅಲ್ಲೋಗಿ ನೋಡಿದ್ಮೇಲೆ ನನ್ನ ಒಪಿನಿಯನ್ನೇ ಚೇಂಜ್ ಆಗೋಯಿತು. ತುಂಬ ಚೆನ್ನಾಗಿ ಮಾಡಿದರು, ಎಷ್ಟು ಚೆನ್ನಾಗಿ ಮಾಡಿದರು ಅಂದರೆ ನೆಕ್ಸ್ಟ್ ನಾನು ಆ ವೀಡಿಯೋ ಹಾಕ್ತೀನಿ ನಿಮಗೆ, ನೋಡಿರಂತೆ. ಸೊ ನೋಡಿ, ನಾನೇ ಮನೆಯಲ್ಲೇ ಮಾಡಿದ್ದು ಮಯೋನೀಸು ಆ್ಯಂಡ್ ಕೆಚಪ್ ಹಾಕಿ ಮಾಡ್ತಾಯಿದ್ದೀನಿ. ಸೊ ಇಷ್ಟೇ ಫ್ರೆಂಡ್ಸ್ ಆವತ್ತಿನ ವೀಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.